ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಗೊತ್ತಾಗ್ತಿಲ್ಲ. ಈ ಮಹಾನುಭಾವರುಗಳ ಬಗ್ಗೆ ಮಾತಾಡಬೇಕು ಅಂದ್ರೆ, ನಾವೊಂದು ಸ್ಕೂಲಿಂದ ಕಾಶಿ ಸಾರಿ ಸ್ಕೂಲಿಂದ ಬಂದಾಗ ಒಂದೆಲ್ಲೋ ಒಂದು ಕೇಳಿಸ್ತಾ ಇತ್ತು, ಇನ್ನೊಂದು ಸ್ಕೂಲ್ ಇದೆ ಅಲ್ಲಿ ಬಹಳ ಪವರ್ಫುಲ್ ಸ್ಕೂಲ್ ಅಂತ, KV ರಾಜು ಅವ್ರ ಸ್ಕೂಲ್. ನಮ್ಗೆ ಯಾವ ಲೆವೆಲ್ಗೆ ಫೀಡ್ಬ್ಯಾಕ್ ಆಗಿತ್ತು ಅಂದ್ರೆ, ಅಲ್ಲಿರೋ ಬ್ಯಾಟ್ರಿಗಳು ಸಾಮಾನ್ಯ ಬ್ಯಾಟ್ರಿಗಳಲ್ಲ, ಅವು ಹತ್ರ ಹೋದ್ರೆ ಕರೆಂಟ್ ಹೊಡಿತದೆ, ಆ ಲೆವೆಲ್ ಪವರ್ ಇರೋ ಬ್ಯಾಟ್ರಿಗಳು ಅಂತ. ಆಮೇಲೆ ಇವನ್ನೆಲ್ಲ ಮೀಟ್ ಮಾಡೋದು ಅವಕಾಶ ಸಿಕ್ತು. ಅವಾಗ ನಿಜವಾಗ್ಲೂ ನಿಮ್ ಬಗ್ಗೆ ನಾನು ಇರೋ ವಿಷಯ ಹೇಳ್ತಾ ಇದ್ದೀನಿ. ಏನಂದ್ರೆ ಅದೇನೋ ಹೇಳ್ತಾರಲ್ಲ, ಏನೋ ಕೆಲವು ನದಿಗಳು ತುಂಬಿ ಹರಿತವೆ, ಏನಂದ್ರೆ ಅಣೆಕಟ್ಟು ಕಟ್ಟಿಲ್ಲ ಅಂದ್ರೆ ಕಂಟ್ರೋಲೇ ಸಿಗಲ್ಲ, ಆ ತರ ನೀವುಗಳು. ಆಕ್ಚುಲಿ ರವಿ ಶ್ರೀವತ್ಸ ಅವರು ಅದೇ ತರ, ತುಂಬಾ ಎಮೋಷನಲ್ಲು. ಅದೇ ತರ ಅವ್ರ ಸಿನಿಮಾಗಳು ಇರುತ್ತೆ. ನೋಡಿದ್ರಲ್ಲ ಸಿನಿಮಾ, ನಿಮಗೆ ಅನ್ಸಿರ್ಬೇಕು. ಆಮೇಲೆ ಇನ್ನೊಂದೇನು ಗೊತ್ತಾ, ಯಾವಾಗಲೂ ದೇವರು ಸಿಕ್ಕಾಪಟ್ಟೆ ಬ್ಯಾಟ್ರಿ ಪವರ್ ಕೊಟ್ಟರು ಸಿಕ್ಕಾಪಟ್ಟೆ ಕಷ್ಟ ಕೊಡ್ತಾನಂತೆ. ಮಾಮೂಲಿ ಅವ್ರಿಗೆ ಅಷ್ಟು ಕಷ್ಟ ಕೊಡಲ್ಲ, ಅರ್ಥ ಆಯ್ತಾ? ಆಮೇಲೆ ನೋಡಿ, ಅಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿರೋದು ಕಣ್ಣಿಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಆ ಒಂದೊಂದು ಮೇಕಪ್ ಇರ್ಬೋದು, ಆರ್ಟಿಸ್ಟ್ಗಳು ಮಾಡಿರೋ ಒಂದು ಪರ್ಫಾರ್ಮೆನ್ಸ್ ಇರ್ಬೋದು, ಶಾರ್ಟ್ಸ್ ಇರ್ಬೋದು, ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇದೆ. ಅಷ್ಟು ಕಷ್ಟಪಟ್ಟಿದ್ದೀರಾ. ಮಾಸ್ಟರ್ ಕಷ್ಟಪಟ್ಟರು, ನಂಗೆ 18 ಜ್ಯೂಸ್ ಕುಡಿದ್ರ ಮೇಲೆ ಅವ್ರು ಕಷ್ಟಪಟ್ಟಿದ್ರು ಅನ್ಸಲ್ಲ, ಕಷ್ಟ ಕೊಟ್ಟಿರ್ತಾರೆ ಅವರು ಅಲ್ಲ, ಆದ್ರೂ ಅವ್ರು ಕಷ್ಟ ಪಡ್ತಾರೆ, ಅವ್ರು ಇಷ್ಟಪಟ್ಟು ಮಾಡ್ತಾರೆ, ಅದು ಖುಷಿ. ಸೊ ಎಲ್ಲ ಕಲಾವಿದರು ತುಂಬಾ ಅದ್ಭುತವಾಗಿ ಮಾಡಿದ್ದೀರಾ. ಸೆನ್ಸಾರ್ ನನ್ನ ಫಸ್ಟ್ ಸಿನಿಮಾ ಏಗೂ ಕೂಡ ಆಫೀಸರ್ ಬಂದು ನೋಡ್ಬಿಟ್ಟು, ದಿಸ್ ಫಿಲಮ್ ಈಸ್ ಅನ್ಫಿಟ್ ಫಾರ್ ರಿಲೀಸ್ ಅಂತ ಹೋಗಿದ್ರು. ಕಟಿಂಗ್ ಹೇಳೋದ್ ಬಿಡಿ, ಈ ಫಿಲಮ್ ರಿಲೀಸೇ ಮಾಡಬಾರ್ದು ಅಂತ. ಅದೇ ತರ ಬಿ ಸರೋಜಮ್ಮ ಅವರ ಇದರಿಂದ ಕಾಂಟ್ರಾಸ್ಟ್ ಒಪಿನಿಯನ್ ಕೊಟ್ಟು, ಏನ್ರಿ ಸಿನಿಮಾ ಇದು ಬರ್ಬೇಕ್ರಿ ಹೊರಗಡೆ, ಒಂದು ಕಟ್ ಕೊಡಲ್ಲ ಅಂತ ಫಿಲಮ್ ರಿಲೀಸ್ ಮಾಡಿಸಿದ್ರು. ಸೆನ್ಸಾರ್ ಪ್ರಾಬ್ಲಮ್ ಆಗಿರೋದು ಒಂಥರ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಇದ್ದಂಗೆ. ಏನ್ ಹೇಳಿ, ಅದು ಗೊತ್ತಿಲ್ಲದೆ ಒಂದೇನೋ ಪವರ್ ಕೊಡುತ್ತೆ. ಒಳ್ಳೇದು ಆಫೀಸರ್ ಮಾಡಿರೋದು, ಆಫೀಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಇದೇ ತರ ಈ ತರ ಅದ್ಭುತವಾಗಿ ಮಾಡಿರೋ ಸಿನಿಮಾಗಳು ಸ್ವಲ್ಪ ನಿಮ್ ಕಡೆಯಿಂದ ಒಂದು ಪಬ್ಲಿಸಿಟಿ ಆಗ್ಲಿ, ಅದಕ್ಕೆ ನಿಮ್ಮೊಂದು ರಿವೈಸಿಂಗ್ ಕಮಿಟಿಗೆ ಕಳಿಸಿರೋದು. ಬಟ್ ರಿವೈಸಿಂಗ್ ಕಮಿಟಿಲಿ ಈ ಫಿಲಮ್ನ ಇಷ್ಟು ಚೆನ್ನಾಗಿ ಬಿಟ್ಟಿದ್ರೆ ಅನ್ನೋದೇ ದೊಡ್ಡ ವಿಷಯ. ಯಾಕಂದ್ರೆ ನಿಮ್ ಶಾರ್ಟ್ಸ್ಗಳು ನೋಡಿದ್ರೆ, ಯಾರು ಮಾಸ್ಟರ್ ಹೇಳಿದ್ದ, ಫಸ್ಟ್ ಹೇಳಿದ್ರಂತವ್ರು, ಸರ್ ನಿಮ್ ಸೆನ್ಸಾರ್ ಇದಾಗುತ್ತೆ ಅಂತ. ಬಟ್ ನಿಜವಾಗ್ಲೂ ರಿಯಲಿಸ್ಟ್ ಆಗಿ ತೆಗೆದಿದ್ದೀರಾ. ಅವ್ರಿಗೂ ನಿಮ್ ಕಷ್ಟ ಅರ್ಥ ಆಗಿದೆ, ಅವ್ರು ನಿಮ್ ಎಮೋಷನ್ ಅರ್ಥ ಆಗಿದೆ. ಯಾಕಂದ್ರೆ ನೀವೆಲ್ಲ ನಿಮ್ ಸಿನಿಮಾಗಳೆಲ್ಲ ನೋಡ್ಕೊಂಡೇ ಬಂದಿರ್ತಾರೆ. ಅವರು ಕೂಡ ನಿಮ್ಮ ಡೈಲಾಗ್ಸ್ಗಳು ಕೇಳಂಗೇ ಇಲ್ಲ, ತುಂಬಾ ಅದ್ಭುತವಾಗಿ ಮಾಡಿದ್ದೀರಾ. ಖಂಡಿತ ಸಿನಿಮಾ ಆ ಪಾಸಿಟಿವ್ ವೈಬ್ರೇಷನ್ ಕಾಣಿಸ್ತಾ ಇದೆ, ಖಂಡಿತ ಒಳ್ಳೇದಾಗುತ್ತೆ. ಸೆನ್ಸಾರ್ ಪ್ರಾಬ್ಲಮ್ ಆಗಿರೋ ಎಲ್ಲ ಸಿನಿಮಾ ಸೂಪರ್ ಹಿಟ್ ಆಗಿದೆ. ಸೊ ರಿವೈಸಿಂಗ್ ಕಮಿಟಿಗೆ ಅವರಿಂದ 100% ಸೂಪರ್ ಹಿಟ್ ಆಗುತ್ತೆ, ಕಾಣಿಸ್ತಾ ಇದೆ. ಇದು ತುಂಬಾ ಅದ್ಭುತವಾದಂತ ಒಂದು ಪ್ರಯತ್ನ. ಒಳ್ಳೇದಾಗ್ಲಿ. ನೀವೆಲ್ಲ ಪ್ರತಿಯೊಬ್ಬರು ಕಷ್ಟಪಡ್ತಾರೆ. ಪಾಪ ನೀವು ಇಷ್ಟೆಲ್ಲ ಪಟ್ಟಿದ್ದೀರ ಅಂತ ಯಾರಿಗೂ ಗೊತ್ತಿಲ್ಲ, ನೀವು ಹೇಳ್ಬೇಕು, ಗೊತ್ತಾಗುತ್ತೆ ಒಂದೊಂದು ರೂಪಾಯಿಗೂ ಎಷ್ಟು ಕಷ್ಟಪಟ್ಟಿದ್ದೀರಿ ಅಂತ. ಅದು ಗೊತ್ತಾಗುತ್ತೆ ಜನಸಾಮಾನ್ಯರಿಗೆ. ಖಂಡಿತ ಸಿನಿಮಾ ಸೂಪರ್ ಡೂಪರ್ ಹಿಟ್ ಮಾಡ್ತಾರೆ. ಆದಷ್ಟು ಬೇಗ ಮನೆ ಕಟ್ಟಿ ಗೃಹ ಪ್ರವೇಶ ಕರೆದು ಇನ್ನೊಂದು ಸಿನಿಮಾ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ಬಂದಿರೋ ಎಲ್ಲ ಹಿರಿಯರಿಗೂ ಗಣ್ಯರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನಮ್ಮ ರವಿ ಸಾರು ಮೊಂಡು ಆಟ, ಅವ್ರ ಜೀವನದಲ್ಲಿ ಏನು ತೆಗಿಬೇಕು ಅಂದ್ರು ಬೇಕೇ ಬೇಕು ಮಾಡ್ತಾರೆ. ಸಿನಿಮಾನ ಕಥೆನ ತುಂಬಾ ಇಷ್ಟಪಟ್ಟು ಆಯ್ಕೆ ಮಾಡಿಕೊಂಡಿದ್ದಾರೆ. ಕಲಾವಿದರು ಅಷ್ಟೇ ಚೆನ್ನಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಟೆಕ್ನಿಷಿಯನ್ ಇದಾರಲ್ಲ, ಇವರೆಲ್ಲ ಆರ್ಡಿನರಿ ಟೆಕ್ನಿಷಿಯನ್ನೇ ಅಲ್ಲ. ಸಿನಿಮಾ ಹಿಂದೆ ಏನೇನು ಬರಬೇಕು ಅಂತ ಮಾಡಿದ್ರೆ ಒಳ್ಳೊಳ್ಳೆ ಟೆಕ್ನಿಷಿಯನ್ ಹಾಕೊಂಡಿದ್ದಾರೆ. ಸಿನಿಮಾಗೆ ನಿಮ್ಮ ನೋವನ್ನ ಇಷ್ಟಪಟ್ಟಿರೋ ಸಿನಿಮಾ ಕಷ್ಟಪಟ್ಟು ರಿಲೀಸ್ ಮಾಡ್ತಾ ಇದ್ದೀರಾ. ಇದೇ ಕಷ್ಟನ ಥ್ರಿಲ್ಲರ್ ಮಂಜೂರು ಒಂದ್ಸತಿ ಅನುಭವಿಸಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದಟ್ ಈಸ್ ಪೊಲೀಸ್ ಸ್ಟೋರಿ. ಅದೇ ತರ ನಿಮ್ಗೆ ಯೂಸ್ ಆಗ್ತದೆ. ನಿಮ್ಮ ಈ ಸಿನಿಮಾ ಗ್ಯಾಂಗ್ಸ್ ಆಫ್ ಪೊಲೀಸ್ ಸ್ಟೋರಿ ದೊಡ್ಡ ಹಿಟ್ಟಾಗ್ಲಿ, ಅವತ್ತಿಂದ ಏನಾದ್ರು ದುಡ್ಡು ಬಂತು ನಿಮ್ಗೆ ಇವತ್ತಿಂದ ಅದು 10ರಷ್ಟು ಬರಲಿ, ನಿಮ್ಗೆ ಒಳ್ಳೇದು ಮಾಡಲಿ. ನಿಮ್ಮ ಕಷ್ಟ ನಷ್ಟ ನೋಡಿದ್ರೆ ನಮ್ಗೆ ಕಣ್ಣಲ್ಲಿ ಬರ್ತದೆ. ಯಾಕಂದ್ರೆ ನೀವು ಒಂದು ಸಿನಿಮಾ ಮಾಡಿ ಹೆಂಗೆ ಅಂತೀರ, ನಾವು ನಿರ್ಮಾಪಕರು 55 ಸಿನಿಮಾ ಮಾಡಿದ್ರೆ ನಮ್ಮ ಪರಿಸ್ಥಿತಿ ಯಾವ ರೀತಿ ಫೇಸ್ ಆಗತ್ತೆ ಅಂತ ಯೋಚನೆ ಮಾಡಿದೆ. ಆದ್ರೆ ಇವತ್ತಿನ ಯಾವ ರೀತಿ ಇದೆ ಅಂದ್ರೆ, ಸೆನ್ಸಾರ್ ಆಫೀಸರು ಕಮಿಟಿಗೆ ಕನ್ವಿನ್ಸ್ ಮಾಡುವಂತ ಶಕ್ತಿ ಇರಬೇಕು. ಕಮಿಟಿ ಯಾರು ಬರ್ತಾರೆ, ಪೊಲಿಟಿಕಲ್ ಅಂದ್ರೆ ಬರೋ ಸಾಮಾನ್ಯ 80% ಬರ್ತಾರೆ. ಅದನ್ನ ಸೆನ್ಸಾರ್ ಆಫೀಸರು ಸಿನಿಮಾ ರೀತಿ ಇರುತ್ತೆ, ಅದನ್ನ ಹೇಳಿ ಕನ್ವಿನ್ಸ್ ಮಾಡುವಂತ ಆಫೀಸರ್ ಆಗಬೇಕು. ನೀನ್ ತಪ್ಪಿಸ್ಕೊಳ್ಳೋ ಆಫೀಸರ್ ಆಗಬಾರ್ದು. ಅಂತ ಆಫೀಸರ್ನ ನಮ್ಮ ವಾಣಿಜ್ಯ ಮಂಡಳಿ ನಿರ್ಮಾಪಕ ಸಂಘ ಕೂತ್ಕೊಂಡು ಅವ್ರನ್ನ ಕರೆದು ಹೇಳಬೇಕು, ತಿಳುವಳಿಕೆ ಮಾಡಬೇಕು. ಸರ್ ಸಿನಿಮಾದ ರೀತಿ ಇರ್ತದೆ, ನಿಮ್ಗೆ ಗೊತ್ತು, ಸಿನಿಮಾ ಇದು ಕಾಲ್ಪನಿಕ ಇಲ್ಲ ನೈಜ ಘಟನೆ ಆಧಾರ ಚಿತ್ರ ಉಳಿತದೆ. ಈ ತರ ದಯವಿಟ್ಟು ಸಿನಿಮಾಗಳಿಗೆ ತೊಂದರೆ ಕೊಡಬಾರ್ದು ಅಂತ ಇದೆಲ್ಲ ಹೇಳಬೇಕು. ಮುಂದಕ್ಕೆ ನಿನಗಾದ ನೋವು ಯಾರಿಗೂ ಆಗೋದು ಬೇಡ. ಚಿತ್ರಕ್ಕೆ ಇದೆಲ್ಲ ಕಾನೂನು ಚೌಕಟ್ಟಲ್ಲಿ ಒಂದು ಲಾ
ಏನೊಂದು ಇಟ್ಕೊಂಡು ಯಾರು ಒಬ್ಬ ಲಾಯರ್ ಇಟ್ಕೊಂಡು ಇದನ್ನು ಫಾಲೋ ಮಾಡಿದ್ರೆ ಚಿತ್ರಕ್ಕೆ ಒಳ್ಳೇದಾಗುತ್ತೆ. ಬರೋ ಸಿನಿಮಾ ಮಾಡೋ ತುಂಬಾ ಜನಕ್ಕೆ ಆಸೆ ಇರ್ತದೆ, ಅವ್ರಿಗೆಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಉಪೇಂದ್ರ ಅವರು ಸಿನಿಮಾ ಮಾಡಿದ ಅವರು ಇದ್ದಿದ್ದ ಸಿನಿಮಾಗಳನ್ನ ಅವರು ಇಷ್ಟಿಷ್ಟು ಕಷ್ಟಪಟ್ಟು ಮಾಡ್ಬೇಕಾದ್ರೆ ಸಿನಿಮಾ ನಿರ್ದೇಶನ ಮಾಡಿದ ಸೆನ್ಸಾರ್ ಬೇಕು ಅಂದ್ರೆ ಅದು ಜನಕ್ಕೆ ನಾವು ತೋರಿತು ಕೆಲವು ನೈಜ ಘಟನೆ ಅದನ್ನ ಯಾವುದು ಸುಳ್ಳು ತೋರ್ಸಕ್ಕಾಗಲ್ಲ. ಅದನ್ನ ನೀವು ಅಕ್ಸೆಪ್ಟ್ ಮಾಡಬೇಕಾಗುತ್ತೆ. ಇಲ್ಲಾಂದ್ರೆ ನೀವು ಅದಕ್ಕೆ ಸರ್ಟಿಫಿಕೇಟ್ ಇದೆ, ಎ ಸರ್ಟಿಫಿಕೇಟ್, ಯು ಇದೆ, ಕೊಡ್ಬೋದಾಯ್ತು, ಎ ಕೊಟ್ಬಿಟ್ಟು ಕೊಡ್ಬೋದಾಯ್ತು. ಈ ರೀತಿ ತೊಂದರೆ ಕೊಡ್ಬಾರ್ದಾಯ್ತು. ನಿಮ್ಮ ನೋವು ತಡ್ಕೊಂಡಿದ್ದೀರ, ಇದೇ ತಿಂಗಳು ಬಿಡುಗಡೆ ಮಾಡಿ ನಿಮ್ ದೊಡ್ಡ ಹಿಟ್ಟಾಗ್ಲಿ ಭಗವಂತ ನಾವು ಪ್ರಾರ್ಥನೆ. ಜೈ ಜಯ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ಇಲ್ಲಿ ಮುಖ್ಯ ಅತಿಥಿಯಾಗಿ ಬಂದಿರತಕ್ಕಂಥ ಉಪೇಂದ್ರ ಸರ್, ಥ್ರಿಲ್ಲರ್ ಮಂಜು ಸರ್ ಮತ್ತು ಪ್ರಸನ್ನ ಸರ್, ಎಲ್ರಿಗೂ ನೀವು ಬಂದಿರೋದು ಈ ಸಿನಿಮಾಗೆ ಒಂದು ದೊಡ್ಡ ಸಪೋರ್ಟು ಸಿಕ್ಕಂಗಾಗಿದೆ. ನಮ್ಮೆಲ್ಲರಿಗೂ ಭಾಳ ಸಂತೋಷ ಆಯಿತು. ಉಪ್ಪಿ ಸರ್ನ ಭೇಟಿ ಮಾಡ್ಕೊಂಡು ಬಂದಮೇಲೆ ಡೈರೆಕ್ಟರ್ ನನಗೆ ಫೋನ್ ಮಾಡಿ ಹೇಳಿದ್ರು, ಉಪ್ಪಿ ಸರ್ ಮನೆಗೆ ಹೋಗಿದ್ದೆ, ಅವ್ರು ಬರ್ತೀನಿ ಅಂತ ಹೇಳಿದ್ರು, ಒಪ್ಕೊಂಡ್ರು ಅಂತ. ಭಾಳ ಸಂತೋಷಪಟ್ಟರು ಸರ್ ಅವತ್ತು ನೀವು ಅವ್ರಿಗೆ ಹೇಳಿದ್ದಕ್ಕೆ. ನಮಗೂ ಭಾಳ ಖುಷಿಯಾಗಿದೆ. ಮತ್ತು ಈ ಚಿತ್ರದ ಬಗ್ಗೆ ಸಾಕಷ್ಟು ಹೇಳಿದ್ದಾರೆ, ಮಾತಾಡಿದ್ದಾರೆ ಸರ್. ನನಗೆ ಇವತ್ತು ರವಿ ಶ್ರೀವಾಸ್ ಅವ್ರ ಮಾತಲ್ಲಿ ಒಂದು ನೆನಪತ್ತು ಸರ್. ನಮ್ಮ ಉಪ್ಪಿ ಸರ್ ಸಿನಿಮಾದಲ್ಲಿ ನಾನು ಇನ್ಫ್ಯಾಕ್ಟ್ ಇಫ್ ಐ ಆಮ್ ನಾಟ್ ರಾಂಗ್, ಅವರು ಒಂದು ಸಿನಿಮಾದಲ್ಲಿ ಒಂದು ಡೈಲಾಗ್ ಹೇಳ್ತಾರೆ, ಇಲ್ಲಿ ನಾವು ಶೋಕಿಗೆ ಬಂದಿಲ್ಲ, ಶೋಕಿ ಮಾಡಕ್ಕೆ ಬರಬೇಡ ಸರ್. ಇವರು ಕಷ್ಟಪಟ್ಟು ಸಿನಿಮಾನ ಮಾಡಕ್ಕೆ ಬಂದಿದ್ದಾರೆ. ಇವರಿಗೆ ಒಳ್ಳೇದಾಗಬೇಕು, ಈ ತಂಡಕ್ಕೆ ಒಳ್ಳೇದಾಗಬೇಕು. ಮತ್ತು ಇಂಥ ಒಂದು ಸಮಯದಲ್ಲಿ ನಾನೊಬ್ಬ ಪ್ರೊಡ್ಯೂಸರ್ ಅನ್ನೋದು ಬಹಳ ದೊಡ್ಡ ವಿಚಾರ ಸರ್. ನಾನಂದ್ರೆ ರವಿ ಶ್ರೀವಾಸ್ ಅವರು. ಸೊ ಅವ್ರಿಗೆ ಒಂದು ಒಳ್ಳೇದಾಗಲಿ, ತಮ್ಮೆಲ್ಲ ಸಹಕಾರ ಇರಲಿ, ಈ ಚಿತ್ರಕ್ಕೆ ಒಳ್ಳೇದಾಗಲಿ, ಈ ಚಿತ್ರದಲ್ಲಿ ಮಾಡಿರೋ ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಸರ್. ನಾನು ಸಾಮಾನ್ಯವಾಗಿ ಈ ಸ್ಟೇಜಲ್ಲಿ ನಿಂತಾಗಿಂದ, ಓಪನ್ ಆದಾಗಿಂದ, ಇಲ್ಲಿಗೆ ಬಂದಾಗಿಂದ ಓಂ ಅಂಬರೀಷಾಯ ನಮಃ ಅಂದು ಆಮೇಲೆ ಮುಂದಿನ ಮಾತುಗಳನ್ನ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿರ್ತಕ್ಕಂಥ ಎಲ್ಲ ಪತ್ರಕರ್ತರಿಗೂ ಆ ವಿಷಯ ಗೊತ್ತು. ಇವತ್ತು ಗ್ಯಾಂಗ್ ಆಫ್ UK, ನನಗೆ ಈ ಸಬ್ಜೆಕ್ಟಿನ ಬಗ್ಗೆ ರವಿ ಶ್ರೀವಾಸ್ ಅವರು ಪ್ರಾಯಶಃ 1.5 ವರ್ಷದಿಂದ ಅವರು ಆರ್.ಎನ್. ನಗರದಲ್ಲಿ ಇರೋದ್ರಿಂದ ತುಂಬ ಡಿಸ್ಕಷನ್ಗಳನ್ನ ಮಾಡ್ಕೊಂಡಿದ್ವಿ. ಅದಾದ ಮೇಲೆ ಹೇಳಿದ್ರು, ಇಲ್ಲ MS ರಮೇಶ್ ಅವರು ನನ್ನ ಬೆನ್ನೆಲುಬಾಗಿದ್ದಾರೆ, ಜೊತೆನಲ್ಲೇ ಇದ್ದಾರೆ ಅಂತ. ಜೊತೆನಲ್ಲಿ ರೆಡ್ಡಿನೂ ಇದ್ದಾರೆ ಅಂತ ಹೇಳಿದ್ರು. ಅಂದ್ರೆ ಮುಗಿದೋಯ್ತು, 3 ಜನ ಸೇರ್ಕೊಂಡಿದ್ದೀರಿ, 3 ತಿಂಗಳು ಸೇರ್ಕೊಂಡು ಏನೋ ಒಂದು ದಾರಿ ಮಾಡೇ ಮಾಡ್ತೀರಿ ಅಂತ ಹೇಳಿ, ಅದಾದ ಮೇಲೆ ಎಲ್ಲ ಇವರೆಲ್ಲ ಯಾರು ಕಲಾವಿದರುಗಳು ಅಂತ ಕೇಳಿದಾಗ ಒಬ್ಬೊಬ್ರದೇ ಹೆಸರು ಹೇಳ್ಕೊಂಬಂದ್ರು. ಹೊರಟ ಪ್ರಶಾಂತ್, ಮುನಿ, ನಮ್ಮ ಕೋಟೆ ಪ್ರಭಾಕರ್ದು ಎಲ್ಲರದು ಹೇಳ್ಕೊಂಡು ಬಂದ್ರು. ಸರಿ, ಇನ್ನೇನಪ್ಪ ಡೆಡ್ಲಿ ಸೋಮ ಪಾರ್ಟ್ 2 ಹೆಂಗಿದು ಅಂತ ಕೇಳಿದೆ. ಇಲ್ಲ ಇದೇ ಸಬ್ಜೆಕ್ಟ್ ಬೇರೆ ಅಂದಾಗ ತೋರಿಸಿದ್ರು, ಟ್ರೈಲರ್ ತೋರಿಸಿದ್ರು. ಅಲ್ಲಿಗೆ ಅವತ್ತೇ ಹೇಳಿದೆ, ಗುರು ಇದು ಮೋಸ್ಟ್ಲಿ ಸೆನ್ಸಾರ್ ಪ್ರಾಬ್ಲಮ್ ಆಗುತ್ತೆ, ಇದನ್ನ ನೀಟಾಗಿ ನೀನು ಹ್ಯಾಂಡಲ್ ಮಾಡ್ಕೊಳಕ್ಕೆ ಏನು ಬೇಕು ಅದನ್ನ ನೀನು ಮಾಡ್ಕೋಬೇಕು ಅಂತ ಅಂದೆ. ಅವಾಗ ಅಂದ್ರೆ ಹೇಳಿದ್ರು, ಅಣ್ಣ ನಿಮಗೆ ಪತ್ರಕರ್ತರಿಗೆ ಹೇಳಿದ್ರು, ಇವಾಗ ಮೋಸ್ಟ್ಲಿ ಅದನ್ನ ನೋಡ್ಬಿಟ್ಟು ಮುಂದೆ ನೀವು ಪ್ರಶ್ನೆಗಳನ್ನ ಕೇಳ್ತೀರಿ, ಯಾಕೆ ಪ್ರಾಬ್ಲಮ್ ಆಯ್ತು ಅಂತ ಅದಕ್ಕೆ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಕೊಡ್ತಾರೆ. ಅಂದ್ರೆ ವಾಸ್ತವಕ್ಕೆ ತುಂಬಾ ಹತ್ತಿರವಾಗಿರ್ತಕ್ಕಂಥದ್ದನ್ನ ಅವರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅಂದಾಗ ಅದಕ್ಕೆ ಪೂರಕವಾಗಿ ಅದು ಆಗ್ಲೇಬೇಕು, ಅದು ಬೇಕೇ ಬೇಕಾಗ್ತದೆ. ಇದು ಸೆನ್ಸಾರ್ ಸಮಿತಿಯೊಂದಿಗೆ ಇದು ಮೊದಲನೇ ಘರ್ಷಣೆ ಅಲ್ಲ, ಅದು ಅವ್ರಿಗಂತೂ ತುಂಬಾ ಎಲ್ಲ ಸಿನಿಮಾಗಳಿಗೂ ಆಗಿದೆ. ಇನ್ನು ಬಹಳಷ್ಟು ಚಿತ್ರಗಳಿಗೂ ಆ ಥರ ತೊಂದರೆ ಆದಾಗ ಒಬ್ಬ ಸೆನ್ಸಾರ್ ಆಫೀಸರ್ನ ಪ್ರಕಾಶ್ ಜಾವಡೇಕರ್ ಅಂತ ಹೇಳಿ ಸೆಂಟ್ರಲ್ ITY ಮಿನಿಸ್ಟರ್ ಇದ್ರು, ಅವ್ರಿಗೆ ಕಾಗದ ಬರೆದು ಒಬ್ಬ ಸೆನ್ಸಾರ್ ಆಫೀಸರ್ನ ಟ್ರಾನ್ಸ್ಫರೇ ಮಾಡಿಸಿದ್ವಿ. ಆತ ಸರಿಯಾಗಿ ಗೌರವಿಸ್ಲಿಲ್ಲ. ಎದುರುಗಡೆ ಇದ್ದಂಥ ಒಬ್ಬ ನಿರ್ಮಾಪಕರನ್ನ, ನಿರ್ದೇಶಕರನ್ನ ತುಂಬಾ ಏನೋ ಇದರಲ್ಲಿ ಮಾತಾಡಿದ್ರು ಅಂತ ಹೇಳಿ ಅಂತ. ಆಮೇಲೆ ಅವ್ರಿಗೆ ನಮಗೆ ಇದನ್ನ ಕೊಟ್ಟರು, ಏನೋ ಉದಾಹರಣೆ ಇಲ್ಲ ಅವ್ರಿಗೆ ಭಾಷೆಯ ಇದಿತ್ತು, ಪ್ರಾಬ್ಲಮ್ ಇತ್ತು ಅಂತಂದ್ರು. ಮತ್ತೆ ಭಾಷೆ ಪ್ರಾಬ್ಲಮ್ ಇದ್ದವ್ರನ್ನ ಕರ್ಕೊಂಬಂದು ಸೆನ್ಸಾರ್ ಆಫೀಸ್ ಕೂರಿಸ್ಕೊಂಡ್ರೆ ಇನ್ನೇನ್ ಸರ್ ಮಾಡ್ತಾರ ಅವರು. ಈಗ ಅಲ್ಲಿ ಕೆಲವು ನಾನು ಕಾಗದನೇ ಬರ್ತಿದ್ದೀನಿ ಎಲ್ಲ ಸೆಂಟ್ರಲ್ MP ಗಳಿಗೆಲ್ಲ, ನಿಮ್ಮಗಳ ಜೊತೆನಲ್ಲಿ ಬಕೆಟ್ ಹಿಡ್ಕೊಂಡು ಬ್ಯಾಗ್ ಹಿಡ್ಕೊಂಡು ಅಲ್ಲಿ ಓಡಾಡ್ಕೊಂಡಿರ್ತಾರಲ್ಲ, ದಯವಿಟ್ಟು ಅಂತ ಯಾರನ್ನು ಕರ್ಕೊಂಬಂದು ಇಲ್ಲಿ ಇನ್ಫ್ಲೂಯೆನ್ಸ್ ಮಾಡಬೇಡಿ ಸರ್. ಯಾಕಂದ್ರೆ ಅವ್ರೇನೋ ಪಾಪ ನಿಮ್ಗೆ ಊರಲ್ಲಿ ಅಲ್ಲಿ ಓಡಾಡ್ಕೊಂಡು ನಿಮ್ಗೆಲ್ಲ ಓಟ್ ಗೀಟ್ ಹಾಕ್ಸ್ತಾ ಇರ್ತಾರೆ. ಅದೊಂದು ಉದ್ದೇಶಕ್ಕೆ ನೀವು ಅವ್ರನ್ನ ಕರ್ಕೊಂಬಂದು ಇಲ್ಲಿ ಸೆನ್ಸಾರ್ ಆಫೀಸ್ ಕೂರಿಸ್ಬಿಟ್ರೆ ಅವ್ರಿಗೆ ಸಿನಿಮಾ ಬಗ್ಗೆ ಏನ್ ನಾಲೆಡ್ಜ್ ಇರುತ್ತೆ ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ಮಾಡ್ತೀರಿ. ದಯವಿಟ್ಟು ಇದೆಲ್ಲ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ಈ ಹಿಂದೆ ಒಂದ್ಸಾರಿ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಹೇಳಿದ್ದೀನಿ, ಅಲ್ಲಿಗೆ ಸೆಂಟ್ರಲ್ಗೆ ಕಾಗದನೂ ಕೂಡ ಬರೆದಿದ್ದೀನಿ. ರವಿ,
ನೀವು ಈ ಸಮಸ್ಯೆ ಆದಾಗಲೂ ಕೂಡ ಬಂದಿದ್ರೆ ನಾನು ರವಿ ಕೊಟ್ಟಾರ್ಕರ್ ಅವ್ರ ಹತ್ರ ಮಾತಾಡಿದ್ದೆ, ಇಲ್ಲಿ ಸೌತ್ ಇಂಡಿಯನ್ ಫಿಲ್ಮ್ ಚೇಂಬರ್ ಆ್ಯಂಡ್ ಫಿಲ್ಮ್ ಫೆಡರೇಷನ್ ಆಫ್ ಇಂಡಿಯಾ ಪ್ರೆಸಿಡೆಂಟ್ ಹತ್ರ ನಿಮ್ಮನ್ನು ಮಾತಾಡಿಸಿದ್ದೆ. ಅವರು ಕೂಡ ಕಾಂಟ್ಯಾಕ್ಟ್ ಮಾಡಿದ್ರು. ಅವರು ನಿಮ್ಮ ಬಗ್ಗೆ ಇಲ್ಲ ಸಲ್ಲದನ್ನೆಲ್ಲ ಹೇಳಿದ್ದಾರೆ. ನಾನು ಅದನ್ನ ಈಗ ತುಂಬಿ ಸಭೆಯಲ್ಲಿ ಹೇಳಲೇಬೇಕು, ಹೇಳ್ತೀನಿ. ಇಲ್ಲ ಅದು ಹಾಗೆ ಹೀಗೆ ಎಲ್ಲದಕ್ಕೂ ಕೌಂಟರ್ ಕೊಡ್ತಾರೆ ಅದು ಇದು ಅಂತಂದ್ರಂತೆ. ಬಟ್ ನೀವು ಕೇಳಿದ ಕೆಲವು ಪ್ರಶ್ನೆಗಳು ಕರೆಕ್ಟಾಗಿ ಇತ್ತು ಅಂತಕ್ಕಂಥದ್ದು ನಮಗೆ ತದನಂತರ ಗೊತ್ತಾಯಿತು. ಅದೇ ಈಗ ನೀವು ಹೇಳಿದ್ರಲ್ಲ ಅದನ್ನ ನೋಡಿದ್ರೆ ಅಂದ್ರೆ ನಾನು ನೋಡಿಲ್ಲ, ಇದರಲ್ಲಿ ಇದನ್ನ ಮಾಡಿದ್ರಲ್ಲ ಅದನ್ನ ನಾನು ನೋಡಿಲ್ಲ. ಇಲ್ಲ, ಬಹಳ ಬೇಜಾರಾದಂತ ಮಾಹಿತಿ ಏನು ಅಂತಂದ್ರೆ ಬಾಂಬೆ ಸೆನ್ಸರ್ಗೆ ಅಲ್ಲ, ಅದು ನಿಮ್ಮ ಮನಸ್ಸಲ್ಲಿ ಗೊತ್ತಿದ್ರೆ ದಯವಿಟ್ಟು ಹೇಳಿ. ನೀವು ಮನಸ್ಸಲ್ಲಿ ಇಟ್ಕೊಂತೀರಿ, ನಾನು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ. ನಾನು ಅದನ್ನ ಬಹಿರಂಗವಾಗಿ ಹೇಳ್ತೀನಿ. ಅವ್ನು ಯಾರೇ ಆಗಿದ್ರು ಅವ್ನ ವಿರುದ್ಧ ಏನ್ ಬೇಕೋ ಕ್ರಮ ತಗೊಳ್ಳೋದಕ್ಕೆ ಏನ್ ಬೇಕೋ ಅದನ್ನ ಮಾಡೋಣ. ಅವ್ನು ಎಂತವನೇ ಆಗಿದ್ರು ಚಿಂತೆ ಇಲ್ಲ. ಆಗಿರವೇ ಆಲ್ ದಿ ಬೆಸ್ಟ್. ಇದೆಲ್ಲ ಸ್ವಲ್ಪ ಬೇರೆ ಬೇರೆ ಕಡೆ ತಿರುಗಬೇಡಿ. ಇಲ್ಲಿ ಎಲ್ಲ ಲೆಜೆಂಡ್ರಿಗಳಿದ್ದಾರೆ. ಸಾಲದು ಅನ್ನೋದಕ್ಕೆ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಕೂಡ ಇದ್ದಾರೆ. ಅವ್ರು ಮಾತಾಡಕ್ಕೆ ಸ್ಟಾರ್ಟ್ ಮಾಡೋದಕ್ಕೋಸ್ಕರ ಎಲ್ಲರೂ ಕಾಯ್ತಾ ಇದ್ದಾರೆ. ಸೊ ಹಿಂಗಾಗಿ ನಮ್ಮ ಮಾತನ್ನ ಇಲ್ಲಿ ತೆರೆ ಹೇಳಿದ್ದೀನಿ. ಥ್ಯಾಂಕ್ ಯು. ಸ್ವಾಗತ. ಪ್ರಸನ್ನ ಕುಮಾರ್ ಸರ್, ನಮಸ್ತೆ. ತುಂಬಾ ಥ್ಯಾಂಕ್ಸ್. ನಿಮ್ಮ ಬ್ಯುಸಿ ಶೆಡ್ಯೂಲ್ ಅಲ್ಲಿ ನಿಮ್ಮ ಫೀಲ್ಡ್ ಬಿಟ್ಟು ನಮ್ಮ ಫೀಲ್ಡ್ ಬಂದಿದ್ದೀರಿ. ಸ್ವಾಗತ ಮಾಡ್ತಾ ಇದ್ದೀನಿ. ಸೊ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದ್ರೆ, ಈ ಸಿನಿಮಾ ಕತೆ ಕೇಳಿದ್ದೀನಿ ನಾನು 2 ವರ್ಷದ ಮುಂಚೆ. ರವಿ ಹಾಗೆ ಸಿನಿಮಾ ಮಾಡೋಣ ಅಂತ ಹೇಳಿದಾಗ, ರವಿ ಸಿನಿಮಾ ಮಾಡ್ಬೋದು, ಬಟ್ ಈಗ ನನ್ನ ಫೈನಾನ್ಷಿಯಲ್ ಪೊಸಿಷನ್ ಬೇರೆ ತರ ಇದೆ, ನಾನು ಏನ್ ಮಾಡಲಿದ್ದೆ, ನಾನು ರೆಡಿ ಮಾಡ್ತೀನಿ, ನೀವು ಜೊತೆಲಿರಿ ಅಂತ ಅಂದಿದ್ದು ನಿಜ. ಅಲ್ಲಿಂದ ಹೋದ್ವಿ, ಸಿನಿಮಾ ಶುರು ಮಾಡಿದ್ವಿ. ಈ ಸಿನಿಮಾ ಹೋಗ್ತಾ ಹೋಗ್ತಾ ಒಂದು ಸಿನಿಮಾ ಉಳಿದ ನನಗೊಂದು ಎಮೋಷನಲ್ ಬಾಂಡಿಂಗ್ ಆಗಿತ್ತು. ಯಾಕಂದ್ರೆ ನಾವು ಶೂಟಿಂಗ್ ಮಾಡಿದ್ದು ಬಾಗಲಕೋಟೆಯಲ್ಲಿ. ಬಾಗಲಕೋಟೆ ನನಗೆ ಯಾಕೆ ಎಮೋಷನಲ್ ಆಯಿತು ಅಂತಂದ್ರೆ, 25 ವರ್ಷದ ಹಿಂದೆ ನಾನು ನಮ್ಮ ಗುರುಗಳ ಜೊತೆ ಅಲ್ಲಿಗೆ ಹೋಗಿದ್ದೆ, ಹುಲಿಯ ಅನ್ನೋ ಸಿನಿಮಾಗೆ. ಈ ಸಲ ಪ್ರತಿ ಸಲ ಶೂಟ್ ಮಾಡ್ಬೇಕಾದ್ರೆ ನಾನು ಅವರನ್ನು ಮಿಸ್ ಮಾಡ್ಕೋತಾ ಇದ್ದೆ. ಅವ್ರು ನನಗೆ ಬರೀ ಗುರು ಆಗಿರ್ಲಿಲ್ಲ. ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ, ಇವತ್ತು ನಾನು ಅನ್ನ ತಿಂತಾ ಇದ್ದೀನಿ ಅಂದ್ರೆ ಅದು ಅವರೇನೆ. ಸೊ ಅವರಿಲ್ಲ, ಅವ್ರು ನಾನು ಯಾವತ್ತೂ ಮರೆಯೋಕ್ಕೂ ಆಗಲ್ಲ. ಅವ್ರು ನಮಗೆ ಕಲ್ಸ್ಕೊಟ್ಟಿದ್ದು, ಜೊತೆಯಲ್ಲಿದ್ದು ಕಲ್ಸ್ಕೊಟ್ಟಿದ್ದಲ್ಲ. ಅವರು ಗುರುಗಳು ಬಹಳಷ್ಟು ಜನ ಇದ್ದಾರೆ. ನಾನು ಯಾಕೆ ಇವತ್ತು ಎಮೋಷನಲ್ ಆಗ್ತಾ ಇದ್ದೀನಿ ಅಂದ್ರೆ, ಉಪ್ಪಿ ಸರ್ ಗೊತ್ತಿರುತ್ತದು ಗುರು ಬೆಲೆ ಏನು ಅಂತ. ಅವ್ರು ಎಮೋಷನಲ್ ಆಗಿದ್ದು ನಾನು ನೋಡಿದ್ದೀನಿ. ಗುರುಗಳು ಹೇಗಿರ್ತಾರೆ ಅಂದ್ರೆ, ಕೆಲವರು ಮಾಡಿದ ತಪ್ಪನ್ನ ಎತ್ತಿ ತೋರಿಸಿ ತಿದ್ದುಗೋ ಹೋಗು ಅಂತ ಹೇಳೋರು ಒಂದು ಗುರುಗಳು. ಮಾಡಿದ ತಪ್ಪನ್ನ ತೋರಿಸಿ ಅವರೇ ತಿದ್ದಿ ಹೀಗೆ ಮಾಡಬೇಕು ಅಂತ ಹೇಳ್ಕೊಡೋದು ಎರಡನೇ ಗುರುಗಳು. ಇನ್ನೊಬ್ರು ಮಾಡಿದ ತಪ್ಪನ್ನ ತೋರಿಸದೆ ಸರಿ ಹೇಗೆ ಅಂತ ಹೇಳ್ಕೊಡುವಂಥದ್ದು ಇನ್ನೊಂದು ಗುರುಗಳು. ಅದು ನನ್ನ KV ರಾಜು ಸರ್ ಬಾಸ್. ನನ್ನ ಗುರುಗಳು ನಾನು ಮಾಡಿದ ಯಾವತ್ತೂ ಕೆಲಸನೂ ನೀನ್ ತಪ್ಪು ಮಾಡಿದ್ಯಾ ಅಂತ ಹೇಳಿಲ್ಲ, ಹೀಗೆ ಮಾಡಿದ್ರೆ ಸರಿ ಇರುತ್ತೆ ಅಂತ ಹೇಳಿದ್ರು. ಹಂಗಾಗಿ ಬೆಳೆಸ್ಕೊಂಬಂದ್ರು. ಅವ್ರು ಯಾವತ್ತೂ ನನ್ನ ಜೊತೆಲಿದ್ದು ನೀನ್ ತಪ್ಪು ಮಾಡಿದ್ಯಾ, ನಾನು ನಿನ್ ಹಿಂದೆ ಇರ್ತೀನಿ ಅಂತ ಹೇಳಿಲ್ಲ. ಆಮೇಲೆ ತನ್ನ ಮರಿಗಳನ್ನ ಇಟ್ಬಿಟ್ಟು ಎಲ್ಲೋ ಇದ್ರು ದೂರದಿಂದಲೇ ನೋಡ್ತಾ ಇರುತ್ತಂತೆ, ಅವ್ನು ಚೆನ್ನಾಗಿದ್ಯಾ ಅಂತ. ಹಾಗೆ ಅವ್ರು ಯಾವತ್ತೂ ನನಗೆ ಬಂದು ತುತ್ತು ಕೊಟ್ಟಿದ್ದು ಗಿತ್ತು ಕೊಟ್ಟಿದ್ದು ಆ ಥರದಲ್ಲೇ ಅವರಿಗೆ ದೂರದಿಂದ ನೋಡ್ತಾ ಇದ್ರು, ಆಶೀರ್ವಾದ ಮಾಡ್ತಾ ಇದ್ರು. ಎಲ್ಲೇ ಇದ್ರು ಎಲ್ಲರ ತಮ್ಮ ಕೇಳ್ತಾ ಇದ್ರು, ಹೆಂಗ್ ಮಾಡ್ತಿದ್ದಾನೆ, ಏನ್ ಮಾಡ್ತಿದ್ದಾನೋ ಅಂತ. ಪ್ರತಿ ಒಂದು ಹಂತದಲ್ಲೂ ನಾನು ಬೆಳೀತಾ ಬಂದಾಗ ಎಲ್ಲರ ತಮ್ಮ ಕೇಳ್ಕೊಂಡು ಖುಷಿ ಪಟ್ಟಿದ್ರು. ಅಂತ ಗುರುಗಳನ್ನ ನಾನು ಪ್ರತಿ ಹಂತದಲ್ಲೂ ನಾನಲ್ಲಿ ಮಿಸ್ ಮಾಡ್ಕೊಂಡೆ. ಬಟ್ ಒಂದು ಸೌಭಾಗ್ಯ ಏನಪ್ಪ ಅಂತಂದ್ರೆ, ಗುರುಗಳ ಬದಲಾಗಿ ಗುರುಗಳ ಮಗ ಅಮೋಘ್ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ನಮ್ದೊಂದು ಚಿಕ್ಕ ಕಾಣಿಕೆ, ನಾವು ಅವ್ರ ಹತ್ರ ಕೆಲಸ ಮಾಡಿದಕ್ಕೆ, ಅವ್ರನ್ನ ಈ ಸ್ಕ್ರೀನ್ ಮೇಲೆ ಪರಿಚಯ ಮಾಡೋದಕ್ಕೆ ನಮ್ಗೊಂದು ಕಾಯ್ತಾ ಇದ್ವಿ. ರವಿ ಹತ್ರ ಮಾತಾಡಿದ ಒಂದೇ ಮಾತು ಹೇಳಿದ್ದು, ಅಣ್ಣ ಇದಕ್ಕಿಂತ ಇನ್ನೇನ್ ಚಾನ್ಸ್ ಇರುತ್ತೆ, ಮಾಡ್ಸೋಣ ಅಂತ. ಬಂದ್ರು, ಅವರೊಂದು ಪವರ್ಫುಲ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಬಹುಶಃ ನೀವು ನೋಡಿದ್ರೆ ಅಲ್ಲಲ್ಲಿ ಕ್ಲಿಪ್ಪಿಂಗ್ಸ್ ಕಾಣ್ತಾ ಇರುತ್ತೆ. ಸಿನಿಮಾದಲ್ಲಿ ತುಂಬಾ ಪವರ್ಫುಲ್ ಕ್ಯಾರೆಕ್ಟರ್ ಅದು. ನಾನು ಈ ಸಿನಿಮಾ ಬಗ್ಗೆ ಹೇಳ್ತಾ ಹೋದ್ರೆ ತುಂಬಾ ದೊಡ್ಡದಾಗತ್ತೆ. ಒಂದೇ ಒಂದು ಮಾತನ್ನು ಹೇಳಬೇಕು ಅಂತಂದ್ರೆ, ಇಲ್ಲಿರೋ ಅಷ್ಟು ಜನ ಕಲಾವಿದರಿಗೆ ನಾನು ಬಹಳಷ್ಟು ವರ್ಷಗಳಾದ್ಮೇಲೆ ನಾವು ಬಹಳ ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾ ಇದ್ವಿ, ಒಂದು ಕುಟುಂಬ ಇದ್ದಂಗೆ ಇದ್ರಿ ಅಂತ. ಈ ಕುಟುಂಬ ಅಂತ ನಾನು ಫೀಲ್ ಮಾಡಿದ್ದು ಹುಲಿಯಾಲ್ ಫೀಲ್ ಮಾಡಿದ್ವಿ ನಾವು. ಹುಲಿಯಾಲ್ ಯಾಕೆ ಫೀಲ್ ಮಾಡಿದ್ವಿ ಅಂತಂದ್ರೆ, ಒಂದು ಬಸ್ ಸಾಂಗ್ ನಾವು ಬಾಗಲಕೋಟೆಯಿಂದ ಶೂಟ್ ಮಾಡ್ಕೊಂಡು ಬೆಂಗಳೂರು ಅರ್ಧ ದಾರಿಗೆ ಬಂದ್ಬಿಟ್ಟಿದ್ವಿ. ಎಲ್ಲರೂ ಒಂದೇ ಕುಟುಂಬ. ದೇವರಾಜ್ ಸರ್ ಇರ್ಬೋದು, ಅರ್ಚನಾ ಮೇಡಮ್, ಬೇರೆ ಎಲ್ಲರೂ ಟಾಪ್ ಮೇಲೆ ಕೂತ್ಕೊಂಡು ಎಲ್ಲ ಶೂಟ್ ಮಾಡ್ಕೊಂಡು ಬಂದಿದ್ವಿ. ಅದನ್ನು ಬಿಟ್ಟಾದ್ರೆ ನಾನು ಫೀಲ್ ಮಾಡಿದ್ದು, ನಾನು ಪ್ರೊಡ್ಯೂಸ್ ಮಾಡಿದ ತಾಕತ್ ಸಿನಿಮಾದಲ್ಲಿ, ಅಂದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ, ಅಲ್ವೊಂದು ಕುಟುಂಬ ಆಗಿದ್ವಿ. ಅದಾದ್ಮೇಲೆ ಬಹಳಷ್ಟು ವರ್ಷಗಳ ನಂತರ ನಾನು ನೋಡಿದ್ದ ಫೀಲ್, ಆ ಫ್ಯಾಮಿಲಿ ಅನ್ನೋದನ್ನ ಈ ಸಿನಿಮಾದಲ್ಲಿ.
ಈ ಸಿನಿಮಾದಲ್ಲಿ ಯಾಕೆ ಅಂತಂದ್ರೆ ಯಾರೂ ಬೆಳಿಗ್ಗೆ ಎದ್ದು ನನಗೆ ಅದು ಬಂದಿಲ್ಲ ಇದು ಬಂದಿಲ್ಲ ಅದು ರೆಡಿ ಆಗಿಲ್ಲ ಇದು ರೆಡಿ ಆಗಿಲ್ಲ ಅಂತ ಹೇಳಲಿಲ್ಲ ಸರ್. ಎಲ್ಲರೂ ಪ್ರತಿ ದಿವಸ ಅವರೇ ಅವ್ರ ಡ್ರೆಸ್ಸಲ್ಲಿ ಬರೋರು ಹೋಗ್ತಾ ಹೋಗ್ತಾ ಹೆಂಗೆ ಆಗ್ಬಿಟ್ಟು ಅಂತಂದ್ರೆ ಅವ್ರ ಬಟ್ಟೆ ಹಾಕೊಂಬಂದು ಕಾಸ್ಟ್ಯೂಮ್ನ ಚೇಂಜ್ ಮಾಡೋದು ಬೇಡ ಸರ್ ಅಂತ ರೂಮಲ್ಲೇ ಅದೇ ಕಾಸ್ಟ್ಯೂಮ್ ಹಾಕೊಂಡು ಬರೋರು ಹೋಗೋರು ಹೋಗ್ತಾ ಹೋಗ್ತಾ ಊರ್ನವರಾಗೆ ಇದ್ಬಿಟ್ರು. ನೀವೇನು ಫ್ರೇಮಲ್ಲಿ ನೋಡ್ತಿದ್ದೀರಿ ಅವ್ರ ರೂಮಿಂದ ಹೊರಡ್ಬೇಕಾದ್ರೆ ಹಂಗೆ ಇರ್ತಿದ್ರು, ರೂಮ್ ವಾಪಸ್ ಹಂಗೆ ಬರ್ತಿದ್ರು ಅವರು. ಇದ್ರ ಮಧ್ಯೆ ತುಂಬಾ ಚೆನ್ನಾಗಿ ನಾನು ಜೊತೆಲಿದ್ದೀನಿ ಅಂತ ಒಂದು ಬೈಕೋ ಏನೋ ಗೊತ್ತಿಲ್ಲ, ಅಲ್ಲಲ್ಲಿ ಎಮೋಷನಲ್ ಕಂಟ್ರೋಲ್ ಮಾಡ್ಕೊಂಡು ಕೆಲಸ ಮಾಡಿದ್ದು ರವಿಗೆ ಹೆಂಗೆ ಅಂತಂದ್ರೆ ಅವ್ರಿಗೆ ಬಹಳ ಬೇಗ ಅಣ್ಣ ಅಪ್ಪ ಅಂತ ಸಂಬಂಧ ಬೆಳೆಸ್ಕೊಳ್ಳೋಂಥವ್ನು, ಸ್ವಲ್ಪ ತಲೆಕೆಟ್ರೆ ಆ ಸಂಬಂಧನ ಕರೆಯೋಂಥವ್ನು. ಸೊ ಹಾಗೆ 2 ಕ್ಯಾರೆಕ್ಟರ್ ಗೊತ್ತಿದೆ. ಅಂಥದ್ರಲ್ಲಿ ಅದೆಲ್ಲವನ್ನೂ ಚೆನ್ನಾಗಿ ತೂಗಿಸ್ಕೊಂಡು ಇವತ್ತು ಈ ಸ್ಥಿತಿಗೆ ಬಂದಿದ್ವಿ, ಈ ಪರಿಸ್ಥಿತಿಯಲ್ಲಿ ನಿಂತಿದ್ದೀವಿ. ಒಂದು ಹೆಮ್ಮೆ ಏನಪ್ಪಾ ಅಂತಂದ್ರೆ ಎಲ್ಲರ ಸಪೋರ್ಟ್ ಇಂದ, ಅದು ಆರ್ಟಿಸ್ಟ್ ಇರ್ಬೋದು, ಟೆಕ್ನಿಷಿಯನ್ ಇರ್ಬೋದು, ರವಿ ಸಪೋರ್ಟ್ ಇರ್ಬೋದು, ಸೋನು ಅವ್ರು ಇರ್ಬೋದು, ಲಕ್ಷ್ಮಣ್ ರೆಡ್ಡಿ, ಎಲ್ಲರ ಸಪೋರ್ಟ್ ಇಂದ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್, ನಾನು ಹೇಳ್ತಾ ಇರೋದು ಒಬ್ಬೊಬ್ಬರಲ್ಲಿ ಪಾಯಿಂಟ್ ಔಟ್ ಮಾಡೋಕ್ಕಾಗಲ್ಲ, ಎಲ್ಲರ ಸಪೋರ್ಟ್ ಇಂದ ಇವತ್ತಿನ ಸಂಜೆಗೆ ಬಂದು ನಿಂತಿದ್ದೀವಿ. ಈ ಸಂಜೆಯಲ್ಲಿ ಉಪ್ಪಿ ಸಾರ್ ಇದ್ದಾರೆ, ಪ್ರಸನ್ನ ಕುಮಾರ್ ಸಾರ್ ಇದ್ದಾರೆ, ನಿಮ್ಮೆಲ್ಲರ ಸಪೋರ್ಟು ಮೀಡಿಯಾದವ್ರು ಇದ್ದಾರೆ, ನಿಮ್ಮೆಲ್ಲರ ಹಾರೈಕೆ ಈ ಸಿನಿಮಾ ದೊಡ್ಡ ಸಕ್ಸಸ್ ಆಗಲಿ ಅಂತ ನಾನು ಕೇಳ್ಕೊಂತಾ ಇದ್ದೀನಿ. ನಿಮ್ಮ ಬ್ಲೆಸ್ಸಿಂಗ್ಸ್ ಇಂದ ಆಗುತ್ತೆ ಅನ್ನೋ ನಮ್ಮ ಕೆಲವು ನನಗಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನನ್ನ ನಮಸ್ಕಾರ. ಸ್ಟೇಜ್ ಮೇಲೆ ಕೂತಿರುವಂಥ ಹಿರಿಯ ನಟರು ಹಾಗೂ ನನ್ನ ಆಪ್ತ ಮಿತ್ರರಾಗಿರುವಂಥ ಅವರಿಗೂ ಸ್ವಾಗತ ಕೋರ್ತಿದ್ದೀನಿ. ನನಗೆ ಈ ಸ್ಟೇಜ್ ಮೇಲೆ ಕರೆದಿರೋದಕ್ಕೆ ಏನಕ್ಕೆ ಅನ್ನೋದೇ ರೀಸನ್ ಗೊತ್ತಿಲ್ಲ. ನಾನು ಒಬ್ಬ ಭಕ್ತನಾಗಿ ತಿರುಪತಿಗೆ ಹೋಗ್ತಿದ್ದೇನೆ ವಿನಾ ಅವರು ಬಂದಾಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೆ ಅಷ್ಟೇ ವಿನಾ ಅವ್ರು ನನಗೆ ಇಲ್ಲಿ ಕರೆದು ಸನ್ಮಾನ ಮಾಡೋಂಥದ್ದು ಅವಶ್ಯಕತೆ ಇರಲಿಲ್ಲ. ಬಟ್ ಅವ್ರ ಪ್ರೀತಿಗೆ ನಾನು ಪಾತ್ರರಾಗಿದ್ದೇನೆ. ಸಿನಿಮಾ ಅನ್ನೋದನ್ನು ನಾನು ಚಿಕ್ಕ ವಯಸ್ಸಿಂದನೂ ತುಂಬ ನೋಡಿರಲಿಲ್ಲ. ಬಟ್ ರವಿ ಶ್ರೀವಾಸ್ ಅವರು ನನಗೊಂದು 2 ಪಿಕ್ಚರಲ್ಲಿ ಆ್ಯಕ್ಟಿಂಗ್ ಮಾಡೋಕ್ಕೆ ಅವಕಾಶ ಕೊಟ್ಟರು. ಅಲ್ಲಿಂದ ನನಗೂ ಸ್ವಲ್ಪ ಚಿತ್ರಕ್ಕೆ ನಂಟು ಬೆಳೆದಿದೆ. ಈ ಪಿಕ್ಚರಲ್ಲಿ ನನಗೆ ಮಾಡೋಕ್ಕೆ ಅವಕಾಶ ಇದ್ದಿತ್ತು, ಬಟ್ ಕಾರಣಾಂತರಗಳಿಂದ ಮಾಡೋಕ್ಕಾಗಲಿಲ್ಲ. ಹೀಗೆ ಅವ್ರಿಗೆ ನನ್ನ ನೆಂಟಸ್ತೆ ಭಾಳ ದಿವಸದಿಂದ ಇದೆ. ಪ್ರತಿಯೊಂದು ಹೆಜ್ಜೆನಲ್ಲೂ ಅವರು ನನ್ನನ್ನು ಯಾವಾಗಲೂ ಗೌರವಿಸ್ತಾ ಇದ್ದಾರೆ. ಅವರ ಗೌರವಕ್ಕೆ ನಾನು ಯಾವಾಗಲೂ ಪಾತ್ರನಾಗಿದ್ದೇನೆ. ಈಗ ಡೆಡ್ಲಿ ಸೋಮ 3ನಲ್ಲಿ ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ಅವರು ಮಾಡಿರೋಂಥದ್ದು ಪಿಕ್ಚರು ಕರೆದಿದ್ರು, ಹೋಗಲಿಲ್ಲ ಅಷ್ಟೇ, ಮಾಡಿಲ್ಲ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರಸನ್ನ ಕುಮಾರ್ ಸರ್ ಬಗ್ಗೆ ನಾನು ಆಗಲೇ ಒಂದು ಮಾತು ಹೇಳ್ತೀನಿ ಅಂತ ಹೇಳಿದ್ದೆ. ಈಗ ಕಳೆದ 4 ವರ್ಷದ ಹಿಂದೆ ನಾವು ಪುಟ್ಟದಾಗಿ ಮನೆ. ನಮಸ್ಕಾರ. ನನ್ನ ಮತ್ತು ರವಿ ಸರ್ ಸಂಬಂಧ ಹೇಗೆ ಅಂತಂದರೆ, ಅವರು ನನ್ನ ಮನೆಗೆ ಅವರು ಅಡುಗೆದಾರ ಬಂದಾಗ ನಾನು ಒಂದು ಹೇಳಿದೆ ಅವ್ರಿಗೆ, ನೀವು ಸಿನಿಮಾನ ಮಾಡಿ ಸಿನಿಮಾ ಗೆದ್ದು ಅದರಿಂದ ಬಂದ ಲಾಭದಲ್ಲಿ ನೀವೇ ಸ್ವತಃ ಮನೆ ಕಟ್ಟಿ ಹೋಗುವವರೆಗೂ ನನ್ನ ಮನೆಯಲ್ಲಿ ನೀವು ಇರಬೇಕು ಅನ್ನೋದೊಂದು ಭಾಳ ಖುಷಿ. ಯಾಕೆಂತಂದ್ರೆ ಅವರ ನನ್ನ ನಂಟು ಯಾವ ಥರ ಅಂತಂದ್ರೆ, ನನಗೊಂದು ಕೆಲವು ಬೇಸಿಕ್ ಪ್ರಿನ್ಸಿಪಲ್ಸ್ ಇದೆ ಲೈಫಲ್ಲಿ. ಅವರು ಭಾಷಣ ಶುರು ಮಾಡುವಾಗ ಹೇಳಿದ್ರು, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂತ. ನಾನೆಷ್ಟು ಅದನ್ನು ಫಾಲೋ ಮಾಡ್ತೀನಿ, ಅವರು ಅದನ್ನಷ್ಟೇ ಫಾಲೋ ಮಾಡ್ತಾರೆ. ಹಾಗಾಗಿ ನನ್ನ ಮತ್ತು ಅವರ ನಂಟು ನಿಜವಾಗಲೂ ಒಂದು ಈ ಮಿತ್ರ ರೀತಿ ಆಗಿದೆ. ನಾನು ಇಲ್ಲ, ನನಗೇನು ಸಿನಿಮಾ ಬಗ್ಗೆ ಹೆಚ್ಚು ಗೊತ್ತಿಲ್ಲ, ಈ ಕಾರ್ಯಕ್ರಮ ನನಗೆ ಯಾಕೆ ಕರೀತೀರಿ, ನಾನು ಪ್ರೇಕ್ಷಕನಾಗಷ್ಟೇ ಬರ್ತೀನಿ ಅಂತಂದೆ. ಇಲ್ಲ, ದಯವಿಟ್ಟು ನನಗೆ ಬಂದು ಆಶೀರ್ವಾದ ಮಾಡಿ ಅಂತಂದ್ರು. ಈ ಸಿನಿಮಾದ ನಾನು ಹೇಳ್ತಿದ್ದೆ ಈ ಸಾಹೇಬ್ರಿಗೆ, ನಿಜವಾಗ್ಲೂ ಮೈ ಜುಮ್ ಎನಿಸೋ ಥರ ಇದೆ. ಸೋನು ಮೇಡಮ್ ಅವರು ಈ ರೀತಿ ಆಕ್ಟಿಂಗ್ ಮಾಡ್ತಾರೆ ಅಂತ ನಿಜವಾಗ್ಲೂ ಇಲ್ಲಿ ನೋಡಿದಾಗೆ ನನಗೂ ಗೊತ್ತಾಗಿತ್ತು. ನಿಜವಾಗ್ಲೂ ಬಹಳ ಚೆನ್ನಾಗಿದೆ. ನಾನು ನಿಮಗೆ ಏನು 3-4 ವರ್ಷದಿಂದ ಹೇಳಿದ್ದೆ, ಈ ಸಿನಿಮಾ ಸಾಗಿ ಈ ಸಿನಿಮಾದಲ್ಲೇ ನೀವು ನಿಜವಾಗ್ಲೂ ಒಂದು ದೊಡ್ಡ ಮನೆಯನ್ನ ಕಟ್ಟಿ ನೀವು ಮನೆ ಗೃಹಪ್ರವೇಶಕ್ಕೆ ನಾನು ಕರಿಬೇಕು ಅಂತ ನನ್ನ ಆಸೆ ಇದೆ. ಈ ಸಿನಿಮಾ ಮಾಧ್ಯಮ ಎಷ್ಟು ನಮ್ಮ ಮೇಲೆ ಪರಿಣಾಮ ಬೀರುತ್ತೆ ಜನಸಾಮಾನ್ಯರ ಮೇಲೆ ಅಂತಂದ್ರೆ, ನೋಡಿ, ನನಗೆ ವಿಷ್ಣುವರ್ಧನ್ ಸಾಹೇಬರು ಬಹಳ ನನ್ನ ಫೇವರೇಟ್ ಆಕ್ಟರ್, ಉಪೇಂದ್ರ ಸರ್, ಅಂಬರೀಷ್ ಅವರು ಎಲ್ಲ ನನಗೆ ಬಹಳ ಫೇವರೇಟ್ ಆಕ್ಟರ್. ಅದೇ ನಾನು ಚಿಕ್ಕ ವಯಸ್ಸಿನಲ್ಲಿ ನನಗೆ 1979 ಹುಟ್ಟಿದ್ದು, ಅಲ್ಲಿಂದ ಒಂದು 10 ವರ್ಷಗಳು ಅಂದ್ರೆ ಒಂದು 5ನೇ ಕ್ಲಾಸ್ ಆಗುವ ಸಮಯದಲ್ಲಿ ನನಗೆ ಅತ್ಯಂತ ಪ್ರಭಾವ ಬೀರಿದ ಸಿನಿಮಾಗಳು ಅಂದ್ರೆ ಮಯೂರ, ಅದಾದ ನಂತರ ಡಾಕ್ಟರ್ ರಾಜ್ಕುಮಾರ್ ಅವರು ಬಹಳ ಸಂಪತ್ತಿಗೆ ಸವಾಲು. ನೋಡಿ, ನಾನು ಹುಟ್ಟಿದ್ದು 79ನೇ ಇಸ್ವಿಯಲ್ಲಿ, ಆ ಸಿನಿಮಾ ಬಂದಿದ್ದು 76 ಮತ್ತು 74ನೇ ಇಸ್ವಿನಲ್ಲಿ. ನೀವು ಇವತ್ತು ಮಾಡೋ ಸಿನಿಮಾ ಅವತ್ತಿಗಷ್ಟೇ ಪ್ರಸ್ತುತ ಅಲ್ಲ, ಇನ್ನು 16 ವರ್ಷಗಳಲ್ಲಿ ಬರೋ ಮುಂದಿನ ಪೀಳಿಗೆಗಳು ಕೂಡ ನೋಡ್ತಾರೆ. ಅದು ನಮ್ಮ ಮೇಲೆ ಬಹಳ ಪ್ರಭಾವ ಬೀರುತ್ತೆ. ಆದ್ರಿಂದ ನೀವು ಮಾಡಿರೋ ಸಿನಿಮಾ ನಿಜವಾಗ್ಲೂ ಬಹಳ ಚೆನ್ನಾಗಿದೆ. ನೈತಿಕತೆಯನ್ನು ನೀವು ಆಧರಿಸಿ ಮಾಡಿದ್ದೀರಿ. ಒಳ್ಳೇದಾಗ್ಲಿ, ಇದಕ್ಕೆ ನೀವು ಜನಗಳನ್ನ ಇನ್ನೂ ಇನ್ಸ್ಪೈರ್ ಮಾಡ್ತಾರೆ ಅಂತ ನಾನು
ಥ್ಯಾಂಕ್ ಯು ಸರ್. ಖಂಡಿತವಾಗ್ಲೂ ಎಲ್ಲೋ ಒಂದ್ ಕಡೆ ನಾನು ರಿವೈಸಿಂಗ್ ಕಮಿಟಿಗೂ ಹೋಗ್ತೀನಿ ಅನ್ನೋ ಒಂದು ಧೈರ್ಯ ಏನಾದ್ರು ಮಾಡಿದ್ರೆ ಅದು ನನ್ನ ಹಿಂದೆ ಇರುವಂತಹ ಪ್ರಸನ್ನ ಸರ್ ಅವರ ಆಶೀರ್ವಾದ. ಯಾವುದೇ ಕಾರಣಕ್ಕೂ ನೀನು ಚೆನ್ನಾಗಿ ಸಿನಿಮಾ ಮಾಡಿದ್ರೆ ಆ ಸಿನಿಮಾದಲ್ಲಿ ಏನಾದ್ರೂ